ஹலோ எவ்ரிவான், அஸ்ஸலாமு ಅಲೈಕುಂ. ಸಲಾಮ್ சொல்லுங்க. ಅಸ್ಸಲಾಮು ಅಲೈಕುಂ. ಇವತ್ತು ನಾವು ಮಾಡುವ ವಿಡಿಯೋ ಏನಂದ್ರೆ, ನಾನು ಕನ್ನಡ, ಇವರು ತಮಿಳನ್. ಸೊ ನಾನು ತಮಿಳು ಎಷ್ಟರ ಮಟ್ಟಿಗೆ ನನಗೆ ಗೊತ್ತುಂಟು, ಎಷ್ಟರ ಮಟ್ಟಿಗೆ ನಾನು ಮಾತಾಡ್ತೇನೆ ಅನ್ನೋದನ್ನು ಇವತ್ತು ನಾವು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಸೊ ಒಂದೊಂದು ಪಿಕ್ಚರನ್ನು ಅವರು ನನಗೆ ತೋರಿಸ್ತಾರೆ, ಅದನ್ನು ನಾನು ತಮಿಳ್ ಭಾಷೆಯಲ್ಲಿ ಹೇಳ್ತೇನೆ. ಅದು ಇಂಗ್ಲೀಷ್ಲೇ ನಾನು சொல்லுங்க. பிக்சர் தெரியாது, நீங்க சொல்லுங்க, நான் அப்புறம் போட்டோ போடுவோம். திஸ் இஸ் குக்கும்பர். கியூக்கம்பர் வந்துட்டு வெள்ளரி பிஞ்சி அப்படின்னு சொல்லுவாங்க. கரெக்டா? எஸ், வெள்ளரி பிஞ்சி கரெக்ட் ஆன்சர். வெள்ளரிக்காய். செகண்ட் பொட்டேட்டோ வந்துட்டு உருளைக்கிழங்கு. எஸ், கரெக்டா? செகண்ட். தேர்ட் ஒன் ஆனியன் ಬಂದ್ಬಿಟ್ಟು வெங்காயம் அப்படின்னு சொல்லுவாங்க. ಬಳ್ಳಾರಿ வெங்காயம். ಸಣ್ಣ ನೀರುಳ್ಳಿ ಉಂಟಲ್ಲ, ಅದಕ್ಕೆ ಚಿನ್ನ ವೆಂಗಾಯಂ ಅಂತ ಹೇಳ್ತಾರೆ. ದಿಸ್ ಇಸ್ ಟೊಮೆಟೊ ತಕ್ಕಾಳಿ. ಕರೆಕ್ಟ್. ನೆಕ್ಸ್ಟ್ ಒನ್ ಗ್ರೀನ್ ಚಿಲ್ಲಿ ಅಂದ್ರೆ ತಮಿಳಲ್ಲಿ ಪಚ್ಚ ಮಿಳಗಾಯಿ. ಸ್ವಲ್ಪ ಪ್ರೊನೌನ್ಸಿಯೇಷನ್ ಸ್ವಲ್ಪ ಇರ್ಬೋದು, ಬಟ್ ಹೇಳ್ತೇನೆ ಎಲ್ಲ. ನೆಕ್ಸ್ಟ್ ಒನ್ ಕೊರಿಯಾಂಡರ್ ಲೀವ್ಸ್, ಮಲ್ಲಿ ಎಲೆ. ಕರೆಕ್ಟಾ? ಮಲ್ಲಿ ಎಲೆ. This next one garlic வந்துட்டு பூண்டு. Yes, correct. This is ರಿಡ್ಜ್ ಗಾರ್ಡ್ ಅಂದ್ರೆ ನಮ್ದು ಹೀರೆಕಾಯಿ ಉಂಟಲ್ಲ, ಅದು ನಾವು ಪೀರೆ ಅಂತ ಹೇಳ್ತೇವೆ. ಅದನ್ನು ಅವರನ್ನು ತಮಿಳ್ ಭಾಷೆಯಲ್ಲಿ ಪೀಕಂಕಾಯಿ. This another one. This is lady's finger ಅಂದ್ರೆ ಬೆಂಡೆಕಾಯಿ. ಅದನ್ನು ತಮಿಳ್ ಭಾಷೆಯಲ್ಲಿ ವೆಂಡಿಕ್ಕಾ. Correct. ಬೆಂಡೆಕಾಯಿ. This next one bitter gourd ಅಂದ್ರೆ ನಮ್ದು ಕೈಪೆಕಾಯಿ ಅಂತ ನಮ್ಮ ಇದರಲ್ಲಿ ಹೇಳ್ತಾರೆ. ತಮಿಳ್ ಭಾಷೆಯಲ್ಲಿ ಪಾವಕಾಯಿ. ಕರೆಕ್ಟಾ? ಪಾವಕಾಯಿ. That's all. முடிஞ்சா? அப்ப என்னோட தமிழ் எப்படி இருக்கு? 10 out of 10. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಫ್ರೆಂಡ್. ಬಾಯ್. ಅಸ್ಸಲಾಮು ಅಲೈಕುಂ.